ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ ಒಂದು ಬೈಕ್ ಗುಡ್ ನ್ಯೂಸ್ ಬರ್ತಿದೆ ಅಂತ ಹೇಳಬಹುದಾಗಿರುವಂತದ್ದು. ಸಾಕಷ್ಟು ಅಭ್ಯರ್ಥಿಗಳಿಗಿದ್ದಂತ ಒಂದು ಗೊಂದಲ ಅಥವಾ ಒಂದು ಪ್ರಶ್ನೆ ಅಥವಾ ಏನು ಎತ್ತ ಅಂತಕ್ಕಂತ ಒಂದು ರೀತಿಯಲ್ಲೇ ಒಂದು ಸಂಶಯಗಳು ಇತ್ತು ಅಂತ ಹೇಳ್ಬೋದಾಗಿರುವಂತದ್ದು. ಏನಂದ್ರೆ ಒಂದು ಟಿ ಎಕ್ಸಾಮ್ ಅನ್ನ ಇದೀಗ ಒಂದು ಡಿಸೆಂಬರ್ ತಿಂಗಳ 7ನೇ ತಾರೀಕಿನಂದು ಅಭ್ಯರ್ಥಿಗಳೆಲ್ಲ ಬರ್ದಿರೋ ಸುಮಾರು 3.35 ಲಕ್ಷ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿ ಶೇಕಡ 93-94% ಅಷ್ಟು ಅಭ್ಯರ್ಥಿಗಳೆಲ್ಲ ಒಂದು ಪರೀಕ್ಷೆಯನ್ನು ಬರ್ದಿದ್ರಲ್ಲ ಒಂದು ಟಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ, ಅಂದ್ರೆ ಟೀಚರ್ ಎಲ್ಲ ಆಗ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಇದರಲ್ಲಿ ಅಭ್ಯರ್ಥಿಗಳಿಗೆ HSTR ಅಂತಕ್ಕಂಥ ಒಂದು ರೆಕ್ರೂಟ್ಮೆಂಟ್ ಕೂಡ ಆಗುವಂತದ್ದು ಇರುತ್ತೆ. ಅಂದ್ರೆ ಒಂದು ಹೈಸ್ಕೂಲ್ ನ ಶಿಕ್ಷಕರಾಗ್ಲಿಕ್ಕೆ ಸಂಬಂಧಪಟ್ಟಂತೆ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಮಾಹಿತಿ ಬಂದಿರುವಂತದ್ದಾಗಿರುತ್ತೆ. ಅಭ್ಯರ್ಥಿಗಳಿಗೆ ಹೈಸ್ಕೂಲ್ ಶಿಕ್ಷಕರಾಗ್ಲಿಕ್ಕೆ ಅಂದ್ರೆ HSTR ನೇಮಕಾತಿಗೆ ಸಂಬಂಧಪಟ್ಟಂತೆ ಅಂದ್ರೆ ಒಂದು ಟಿಇಟಿ ಅಂತಕ್ಕಂಥದ್ದು ಏನಿತ್ತಲ್ಲ, ಈ ಒಂದು ಟಿಇಟಿ ಅಂತಕ್ಕಂಥದ್ದು ಅಗತ್ಯವಿರುವುದಿಲ್ಲ ಅಂತಕ್ಕಂಥ ಒಂದು ಮಾಹಿತಿ ಇದೀಗ ಲಭ್ಯ ಆಗ್ತಾ ಇರೋದಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನು ಇದೀಗ ತಿಳ್ಕೊಂತಾರೆ ಈ ವಿಡಿಯೋದಲ್ಲಿ. ಹೆಚ್ಚುವರಿ ಮಾಹಿತಿನ ತಿಳ್ಕೊಳ್ಳೋದಕ್ಕೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ಎಜುಕೇಶನ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ BEd ಆಗಿರ್ಬೋದು, ಟಿಇಟಿಗೆ ಸಂಬಂಧಪಟ್ಟಂತೆ ಇತರ ಮಾಹಿತಿಗಳನ್ನ ಪಡ್ಕೊಳ್ಳೋದಕ್ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಹೊಸಬ್ರು ವಿಡಿಯೋ ನೋಡ್ತಿರುವಂತರು ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದು. ಹೆಚ್ಚುವರಿ ಮಾಹಿತಿ ನೀವು ತಿಳ್ಕೊಳ್ಳೋದಕ್ಕೆ ಅಂತ ಹೇಳ್ತಾ, ನಿಮ್ಗೆ ಇಷ್ಟ ಇದ್ರೆ ಅಂತ ಸಂದರ್ಭದಲ್ಲಿ ಆಗ್ಬೋದಾಗಿರುತ್ತೆ. ಉಚಿತ ಕೂಡ ಆಗಿರುತ್ತೆ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗುವಂತದ್ದು ಅಂತ ಹೇಳ್ತಾ, ಇದೀಗ ಅಭ್ಯರ್ಥಿಗಳಿಗೆ ಟಿಇಟಿ ಅಂತಕ್ಕಂಥದ್ದು ಏನಿರುತ್ತಲ್ಲ, ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಕರ ಅರ್ಹತಾ ಒಂದು ಪರೀಕ್ಷೆ ಅಂತಕ್ಕಂಥ ರೀತಿಯಲ್ಲಿ ಒಂದು ಪರೀಕ್ಷೆನ 2014ರಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡ್ರು ಅಂತ ಹೇಳ್ಬೋದಾಗಿರುತ್ತೆ. ಅವಾಗಿನ ಒಂದು ಪರೀಕ್ಷೆಗಳನ್ನ ನಡೆಸ್ತಾ ಬರ್ತಾ ಇರುವಂತದ್ದಾಗಿರುತ್ತೆ ಕರ್ನಾಟಕ ರಾಜ್ಯದಲ್ಲಿ. ಸೆಂಟ್ರಲ್ ಲೆವೆಲ್ ಅಲ್ಲಿ CTET ಅಂತಕ್ಕಂಥದ್ದಿದೆ, ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂದ್ಬಿಟ್ಟು. ಮತ್ತೆ ಅದೇ ರೀತಿಯಲ್ಲಿ ಎಲ್ಲ ಒಂದು ರಾಜ್ಯಗಳಲ್ಲೂ ಕೂಡ ಅವ್ರದೇ ಆದಂತಹ ಒಂದು ಪರೀಕ್ಷೆಗಳನ್ನು ಮಾಡಿದ್ರು. ಕರ್ನಾಟಕ ರಾಜ್ಯದಲ್ಲೂ ಕೂಡ ಇದೀಗ ಒಂದು 10 ವರ್ಷಗಳು ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದು. ಸೊ ಅಭ್ಯರ್ಥಿಗಳಿಗೆ ಇದುವರೆಗೂ ಕೂಡ 9 ಒಂದು ಎಕ್ಸಾಮ್ ಗಳನ್ನ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಹೇಳ್ಬೋದಾಗಿರುವಂತದ್ದು. ಅಂದ್ರೆ ಟಿಇಟಿ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನ ಈ ಒಂದು ಎಕ್ಸಾಮ್ ಅಂತಕ್ಕಂಥ ಇರುತ್ತಲ್ಲ, ಎಲಿಜಿಬಿಲಿಟಿ ಅಂದ್ರೆ ಶಿಕ್ಷಕರಾದವರು ಕಾಮನ್ ಆಗಿ ಡಿಎಡ್ ಅಥವಾ BEd ಕೋರ್ಸ್ಗಳನ್ನ ಕಂಪ್ಲೀಟ್ ಮಾಡಿರ್ತಾರೆ. ಅದಾದ ನಂತರದಲ್ಲಿ ಈ ಒಂದು ಏನು ಟಿಇಟಿನ ಕಂಪ್ಲೀಟ್ ಮಾಡಿದಂಥವ್ರಿಗೆ, ಕ್ಲಿಯರ್ ಮಾಡಿದಂಥ ಅಭ್ಯರ್ಥಿಗಳಿಗೆ ನೆಕ್ಸ್ಟ್ ನೇಮಕಾತಿ ಪರೀಕ್ಷೆಗಳು GPSTR ಆಗಿರ್ಬೋದು, GPT ಆಗಿರ್ಬೋದು, ಇದು ಅಭ್ಯರ್ಥಿಗಳಿಗೆ ಈ ತರ ಒಂದು HSTR ಆಗಿರ್ಬೋದು, ಈ ಒಂದು ಪರೀಕ್ಷೆಗಳಿಗೆ ಅವರು ಎಲಿಜಿಬಲ್ ಆಗಬೇಕು ಅಂದ್ರೆ ಅದಕ್ಕೆ ಗೌರ್ಮೆಂಟ್ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಟಿಇಟಿ ಕಂಪಲ್ಸರಿ ಮಾಡ್ಬಿಟ್ಟಿದ್ರು. ಸೊ ಕೆಲವೊಂದಕ್ಕೆ ಕಂಪಲ್ಸರಿ ಅಂತಿತ್ತು. ಇದೀಗ ಒಂದು HSTR ನೇಮಕಾತಿ ಏನಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳು ಕೂಡ ಗೊಂದಲ ಐತೆ. ಯಾಕಂದ್ರೆ ಒಂದು ಟಿಇಟಿ ಎಕ್ಸಾಮ್ ಡಿಸೆಂಬರ್ 7ನೇ ತಾರೀಕು ಕಂಪ್ಲೀಟ್ ಆದರೂ ಕೂಡ ಡಿಸೆಂಬರ್ ತಿಂಗಳ 23, 2025ರಂದು ಅಭ್ಯರ್ಥಿಗಳಿಗೆ ಪೇಪರ್ 1 ಆಗಿರ್ಬೋದು, ಪೇಪರ್ 2 ಆಗಿರ್ಬೋದು, ಎಲ್ಲ ಒಂದು ರಿಸಲ್ಟ್ಗಳು ಅನೌನ್ಸ್ ಆಗಿದ್ದು ಬಹುತೇಕ ಅಭ್ಯರ್ಥಿಗಳು 93,000 ಆಲ್ಮೋಸ್ಟ್ ಅಭ್ಯರ್ಥಿಗಳು ಕ್ಲಿಯರ್ ಆಗಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯ ಆಗ್ತಿರೋದಾಗಿರುತ್ತೆ. ನಂತರದಲ್ಲಿ ಇತರ ಅಭ್ಯರ್ಥಿಗಳು ಯಾರು ಕ್ಲಿಯರ್ ಆಗಿಲ್ವಲ್ಲ, ಅಪ್ಲಿಕೇಶನ್ ಆಗ್ತಂತ ಅಭ್ಯರ್ಥಿಗಳ ಪೈಕಿ 3.35 ಲಕ್ಷದಲ್ಲಿ ಆಲ್ಮೋಸ್ಟ್ ಅಭ್ಯರ್ಥಿಗಳು 93-94% ಅಂದ್ರೆ 3 ಲಕ್ಷ ಆಸುಪಾಸಿನಲ್ಲಿ ಅಭ್ಯರ್ಥಿಗಳು ಪರೀಕ್ಷೆ ಬರೆದಿರು. ಆಲ್ಮೋಸ್ಟ್ 1 ಲಕ್ಷ ಅಭ್ಯರ್ಥಿಗಳು ಪಾಸರಿ, ಇನ್ನು 2 ಲಕ್ಷ ಅಭ್ಯರ್ಥಿಗಳು ಕ್ಲಿಯರ್ ಆಗಿರಲಿಲ್ಲ. ಸೊ ಆ ಎಲ್ಲ ಅಭ್ಯರ್ಥಿಗಳು ಇದ್ರಲ್ಲ, HSTR ನಾವು ಬರೀಬೋದಾ ಪರೀಕ್ಷೆನ, ನಮಗೆ ಟಿಇಟಿ ಕ್ಲಿಯರ್ ಆಗಿಲ್ಲ ಅಂದ್ರೆ ಒಂದು ಡೌಟ್ಸ್ಗಳಿತ್ತು. HSTRಗೆ ಟಿಇಟಿ ಕಂಪಲ್ಸರಿನ ಇಲ್ವಾ ಅಂತಕ್ಕಂಥ ಪ್ರಶ್ನೆಗಳಿತ್ತಲ್ಲ. ಸದ್ಯಕ್ಕೆ ಈಗ ಬರ್ತಿರುವಂತಹ ಮಾಹಿತಿ ಪ್ರಕಾರ ಎಲ್ಲ ಅಭ್ಯರ್ಥಿಗಳಿಗೆ ಆ ಒಂದು ಗೊಂದಲದ ಇದ್ದಂಥವ್ರಿಗೆ ಬಿಗ್ ಗುಡ್ ನ್ಯೂಸ್ ಅಂತ ಹೇಳ್ಬೋದಾಗಿರುವಂತದ್ದು. ಒಂದು ರಿಕ್ರೂಟ್ಮೆಂಟ್ ಡೈರೆಕ್ಟರ್ ಕಡೆಯಿಂದ ಮಾಹಿತಿಗಳು ಬರ್ತಿದೆ ಅಂತ ಮಾಹಿತಿಗಳು ಸದ್ಯಕ್ಕೆ ಸಿಗ್ತಾ ಇದ್ದು ಅಭ್ಯರ್ಥಿಗಳಿಗೆ. ಹಿಂದಿನಿಂದನೂ ಕೂಡ ಒಂದು ಮಾಹಿತಿ ಇತ್ತು, ಅಂದ್ರೆ ಯಾವುದೇ ರೀತಿ ಕಂಪಲ್ಸರಿ ಅನ್ನೋ ಮಾಹಿತಿ ಎಲ್ಲೂ ಇರಲಿಲ್ಲ. ಕಂಪಲ್ಸರಿ ಮಾಡಿಬಿಡ್ತಾರೇನೋ ಅಂತಕ್ಕಂಥ ಸುದ್ದಿಗಳು ವೈರಲ್ ಆಗ್ತಾ ಇತ್ತು. ಬಟ್ ಸದ್ಯಕ್ಕೆ ಬರ್ತಿರುವಂತಹ ಮಾಹಿತಿ ಆಧಾರದ ಮೇಲೆ ಹೇಳಿದರೆ HSTR ಹೈಸ್ಕೂಲ್ ಟೀಚರ್ ರೆಕ್ರೂಟ್ಮೆಂಟ್ ಅಂತಕ್ಕಂಥ ಇರುತ್ತಲ್ಲ ಅಭ್ಯರ್ಥಿಗಳಿಗೆ, ಈ ಒಂದು HSTR ಹೈಸ್ಕೂಲ್ ಅಂದ್ರೆ ಪ್ರೌಢಶಾಲಾ ಶಿಕ್ಷಕರಾಗ್ಲಿಕ್ಕೆ HSTR ಅಂತಕ್ಕಂಥದ್ದು ಕಂಪಲ್ಸರಿ ಇಲ್ಲ ಅಂತಕ್ಕಂಥ ಮಾಹಿತಿಗಳು. HSTR ಅಂತಕ್ಕಂಥದ್ದಕ್ಕೆ ಅಭ್ಯರ್ಥಿಗಳಿಗೆ ಟಿಇಟಿ ಅಂತಕ್ಕಂಥದ್ದು ಕಂಪಲ್ಸರಿ ಇಲ್ಲ ಅಂತಕ್ಕಂಥ ಮಾಹಿತಿ ಇದೀಗ ಲಭ್ಯ ಆಗ್ತಿರೋ ಎಲ್ಲ ಅಭ್ಯರ್ಥಿಗಳು ಕೂಡ HSTR ಒಂದು ನೇಮಕಾತಿಗೆ. ಸೊ ನೀವು ಕೂಡ ಪ್ರಿಪರೇಷನ್ ಗಳನ್ನ ಮಾಡ್ತೀರಿ. ಸದ್ಯಕ್ಕಿರುವಂತಹ ಮಾಹಿತಿಗಳು ಇದಾಗಿತ್ತು. ಮುಂದಿನ ಏನೇ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬಂದ್ರು ಕನ್ನಡದ ಯೂಟ್ಯೂಬ್ ಚಾನಲ್ ನಿಮಗೆ ಮಾಹಿತಿಗಳು ಸಿಗ್ತಾ ಇರುತ್ತೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದು. ನಿಮ್ಮೆಲ್ಲ ಸ್ನೇಹಿತರಿಗೆ ಮಾರಿದ ವಿಡಿಯೋನ ಶೇರ್ ಮಾಡಿ. ಆಲ್ ದಿ ಬೆಸ್ಟ್.